ಮನಮೋಹನ್ ಸಿಂಗ್ ಕಾಲದಲ್ಲಿ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಆಗಾಗ ತಮಾಷೆ ವ್ಯಂಗ್ಯ ಮಾಡ್ತಾ ಇದ್ದ ಬಾಲಿವುಡ್ನ ಬಿಗ್ ಬಿ ಈಗೆಲ್ಲಿದ್ದಾರೆ? ಮನಮೋಹನ್ ಸಿಂಗ್ ನಿಧನದ ಬಗ್ಗೆ ಅಮಿತಾಬ್ ಬಚ್ಚನ್ ಸಹಿತ ಬಾಲಿವುಡ್ನ ಹೆಚ್ಚಿನ ಸೆಲೆಬ್ರಿಟಿಗಳು ಯಾಕೆ ಏನು ಮಾತನಾಡುತ್ತಿಲ್ಲ? ಈಗ ಡಾಲರ್ ಎದುರು ರೂಪಾಯಿ ಪಾತಾಳ ಸೇರಿದ್ರು, ತೈಲ ಬೆಲೆ ಆಕಾಶದಲ್ಲೇ ಇದ್ದರೂ ಅದೇ ಸೆಲೆಬ್ರಿಟಿಗಳು ಬಾಯಿ ಬಿಡ್ತಲೇ ಇಲ್ಲ ಯಾಕೆ? ಮನಮೋಹನ್ ಸಿಂಗ್ ಅವರ ಬಗ್ಗೆ ಜಗತ್ತೇ ಹಾಡಿ ಹೊಗಳ್ತಾ ಇರುವಾಗ ನಮ್ಮದೇ ಬಾಲಿವುಡ್ ಮಂದಿ ಒಂದು ಸಂತಾಪ ಸಂದೇಶವನ್ನು ಹೇಳಲಾರದಷ್ಟು ಕೆಟ್ಟ ಮೌನ ವಹಿಸಿರುವುದು ಏಕೆ? ಮನಮೋಹನ್ ಸಿಂಗ್ ಅವರ ಕಾಲಾವಧಿಯನ್ನ ಟೀಕಿಸಿದ್ದ ಅದೇ ಸೆಲೆಬ್ರಿಟಿಗಳು ಈಗಿನ ಸರ್ಕಾರದ ಅಡಿಯಲ್ಲಿನ ಅತಿ ಕೆಟ್ಟ ಆರ್ಥಿಕತೆಯ ಬಗ್ಗೆ ಮಾತನಾಡ್ತಲೇ ಇಲ್ಲ. ಮನಮೋಹನ್ ಸಿಂಗ್ ಬಗ್ಗೆ ಟೀಕಿಸಿದ್ದವರು ಈಗ ಅವರ ಬಗ್ಗೆ ಮೆಚ್ಚಿ ಮಾತನಾಡಿದರೂ ತಮಗೆ ತೊಂದರೆ ಎಂದುಕೊಂಡು ಮೌನ ವಹಿಸಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾರು ಬೇಕಾದರೂ ಇನ್ಫ್ಲೂಯೆನ್ಸರ್ ಆಗಿ ಬಿಡಬಹುದು, ಐಕಾನ್ ಆಗಿ ಬಿಡಬಹುದು. ಒಂದು ಕಾಲವಿತ್ತು, APJ ಅಬ್ದುಲ್ ಕಲಾಂ ಅವರನ್ನ, ರತನ್ ಟಾಟಾ ಅಂತವರನ್ನ ಐಕಾನ್ ಅಂತ ಕರೆಯಲಾಗ್ತಾ ಇತ್ತು. ಆದ್ರೆ ಈಗ ಯಾರು ಬೇಕಾದರೂ ಸ್ಟಾರ್ ಆಗಬಹುದು. ಮನಮೋಹನ್ ಮರಣಿಸಿದ ಮೇಲೆ ಅವರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿ ಪುಟಗಟ್ಟಲೆ ಬರೆಯಲಾಗ್ತಾ ಇದೆ, ಹಾಡಿ ಹೊಗಳಲಾಗ್ತಾ ಇದೆ, ಅವರನ್ನ ಮೆಚ್ಚಿಕೊಳ್ಳಲಾಗ್ತಾ ಇದೆ, ಅವರ ನಿಧನದ ಬಗ್ಗೆ ಶೋಕ ವ್ಯಕ್ತಪಡಿಸಲಾಗ್ತಾ ಇದೆ. ಆದರೆ ಬಾಲಿವುಡ್ ಮಂದಿಗೆ ಏನಾಗಿದೆ? ಅವರೇಕೆ ಸುಮ್ಮನಿದ್ದಾರೆ? 2012ರಲ್ಲಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಎಷ್ಟು ಕೆಟ್ಟದಾಗಿ ಅಮಿತಾಬ್ ಬಚ್ಚನ್ ಲೇವಡಿ ಮಾಡಿದ್ರು ಎಂಬುದು ಎಲ್ಲರಿಗೂ ನೆನಪಿರಬೇಕು. ಆದರೆ ಇವತ್ತು ಹೇಗೆ ಪೆಟ್ರೋಲ್ ದರ ಏರಿಕೆಯಾಗಿದೆ? ಅದೇ ಅಮಿತಾಬ್ ಬಚ್ಚನ್ ಈಗಿನ ದರದ ಬಗ್ಗೆ ಎಲ್ಲೂ ಮಾತನಾಡಿಯೇ ಇಲ್ಲ. ಜೂಹಿ ಚಾವ್ಲಾ ಕೂಡ ಆಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತಿರುವ ಬಗ್ಗೆ ಮಾತನಾಡಿದ್ರು. ಈಗೇಕೆ ಅವರ ಕಡೆಯಿಂದ ಮಾತೇ ಇಲ್ಲ? ಈಗೇನು ಡಾಲರ್ ಎದುರು ರೂಪಾಯಿ ಜಗಮಗಿಸ್ತಾ ಇದೆಯಾ? ಶಿಲ್ಪಾ ಶೆಟ್ಟಿ, ಅಕ್ಷಯ್ ಕುಮಾರ್, ಅನುಪಮ್ ಖೇರ್ ಅವರೆಲ್ಲ ಮನಮೋಹನ್ ಸಿಂಗ್ ಅವಧಿಯನ್ನ ಒಂದಲ್ಲ ಒಂದು ರೀತಿಯಿಂದ ಟೀಕಿಸಿದವರೇ ಆಗಿದ್ರು. ಹಾಗೆಯೇ ಕ್ರಿಕೆಟಿಗ ರೋಹಿತ್ ಶರ್ಮಾ ಕೂಡ ಟೀಕೆ ಮಾಡಿದ್ರು. ಆದರೆ ಅವರೆಲ್ಲ ಈಗೇಕೆ ಬೆಲೆ ಏರಿಕೆಯ ಬಗ್ಗೆ ಮಾತನಾಡ್ತಲೇ ಇಲ್ಲ? ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸುವಲ್ಲಿ ಕ್ರೀಡೆ ಮತ್ತು ಚಲನಚಿತ್ರ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳು ಮೌನವಾಗಿದ್ದಾರೆ ಅಂತ TMC ಸಂಸದ ಅಭಿಷೇಕ್ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಈ ಕುರಿತು ಟ್ವೀಟ್ ಮಾಡಿದ್ದು, ಸ್ಟಾರ್ ಎನ್ನಿಸಿಕೊಂಡಂತವರನ್ನೆಲ್ಲ ತೀವ್ರವಾಗಿ ಟೀಕಿಸಿದ್ದಾರೆ. ಭಾರತ ತನ್ನ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಕಳೆದುಕೊಂಡಿದೆ. ಅವರ ಅಪಾರ ಜ್ಞಾನ ಮತ್ತು ದೂರದೃಷ್ಟಿಯ ನಾಯಕತ್ವ ದೇಶದ ಆರ್ಥಿಕತೆಯನ್ನ ಮರುರೂಪಿಸಿತು. 1991ರ ಆರ್ಥಿಕ ಸುಧಾರಣೆಗಳ ಶಿಲ್ಪಿಯಾಗಿ ಅವರ ಕೊಡುಗೆಗಳು ಭಾರತವನ್ನ ಬೆಳವಣಿಗೆ ಮತ್ತು ಜಾಗತಿಕ ಮನ್ನಣೆಯ ಹಾದಿಯಲ್ಲಿ ಮುನ್ನಡೆಸುವಲ್ಲಿ ಅಪ್ರತಿಮವಾಗಿ ಉಳಿದಿವೆ. ರಾಜಕೀಯದಲ್ಲಿ ಅವರ ಪಾಲಿಗೆ ಗೌರವಗಳು ಸಾಲು ಸಾಲಾಗಿ ಬಂದಿವೆ. ಇದು ಅವರಿಗೆ ದೊರೆತ ಅಪಾರ ಮನ್ನಣೆಯ ಬಗ್ಗೆ ಹೇಳುತ್ತದೆ ಎಂದಿದ್ದಾರೆ. ಹಾಗಿದ್ದರೂ ಕ್ರೀಡಾ ಮತ್ತು ಚಲನಚಿತ್ರ ಉದ್ಯಮಗಳಲ್ಲಿನ ಪ್ರಮುಖ ವ್ಯಕ್ತಿಗಳು, ಸಾಮಾನ್ಯವಾಗಿ ರೋಲ್ ಮಾಡೆಲ್ ಎನ್ನಿಸಿಕೊಂಡವರು, ಮನಮೋಹನ್ ಸಿಂಗ್ ವಿಚಾರದಲ್ಲಿ ಪ್ರತಿಕ್ರಿಯಿಸದೆ ಮೌನವಾಗಿರುವುದು ಆಘಾತಕಾರಿ ಮತ್ತು ನಿರಾಶಾದಾಯಕ ಎಂದಿದ್ದಾರೆ. ಡಾಕ್ಟರ್ ಸಿಂಗ್ ಅವರ ನಿಧನವನ್ನ ಒಪ್ಪಿಕೊಳ್ಳಲು ಸಹ ಅವರು ಹಿಂಜರಿಯುವುದು ಅವರ ಆದ್ಯತೆಗಳು, ಜವಾಬ್ದಾರಿ ಮತ್ತು ಸಮಗ್ರತೆಯ ಬಗ್ಗೆಯೇ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಈ ಮೌನ ಈಗಿನ ಸರ್ಕಾರದ ಬಗ್ಗೆ ಅವರು ಹೆದರುತ್ತಿದ್ದಾರೆ ಎಂಬುದನ್ನ ತೋರಿಸುತ್ತದೆ. ಏಕೆಂದರೆ ರಾಷ್ಟ್ರೀಯ ವಿಷಯಗಳ ಬಗ್ಗೆ ಮೌನವಾಗಿರೋದು ಈ ಐಕಾನ್ಗಳು ಎನ್ನಿಸಿಕೊಂಡಿರುವ ಮಂದಿ ಮತ್ತೆ ಮತ್ತೆ ಅನುಸರಿಸುವ ರೂಢಿಯೇ ಆಗಿದೆ ಎಂದು ಬ್ಯಾನರ್ಜಿ ವ್ಯಂಗ್ಯವಾಡಿದ್ದಾರೆ. ಈ ಉದಾಸೀನತೆ ಹೊಸದೇನಲ್ಲ. ರೈತರ ಪ್ರತಿಭಟನೆಗಳು, CAA, NRC ಚಳವಳಿ ಮತ್ತು ಮಣಿಪುರ ಸಂಘರ್ಷದ ವಿಚಾರವಾಗಿ ಇದೇ ವ್ಯಕ್ತಿಗಳು ಮೌನವಾಗಿದ್ದರು. ಇಂತಹ ನಿರ್ಣಾಯಕ ಸಮಸ್ಯೆಗಳ ಬಗ್ಗೆ ಅವರ ಮೌನ ಸಾಮಾನ್ಯ ನಾಗರಿಕರ ಹೋರಾಟಗಳ ಬಗ್ಗೆ ಅವರು ನಿರ್ಲಿಪ್ತರು ಎನ್ನುವುದನ್ನೇ ತೋರಿಸಿದೆ ಎಂದಿದ್ದಾರೆ. ಇದು ಕಳವಳಕಾರಿಯಾಗಿದೆ. ಅವರೆಲ್ಲ ಸಾರ್ವಜನಿಕ ಮೆಚ್ಚುಗೆ ಗಳಿಸುವ ಮೂಲಕ ತಮ್ಮ ಸಂಪತ್ತು ಮತ್ತು ಖ್ಯಾತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ. ಆದರೆ ರಾಷ್ಟ್ರಕ್ಕೆ ಅವರ ಅಗತ್ಯವಿದ್ದಾಗ ಅವರು ಸಣ್ಣ ನೈತಿಕ ನಿಲುವನ್ನು ಸಹ ತೆಗೆದುಕೊಳ್ಳುವುದರಿಂದ ದೂರ ಸರಿಯುತ್ತಾರೆ ಅಂತ ಬ್ಯಾನರ್ಜಿ ಟೀಕಿಸಿದ್ದಾರೆ. ನಾವು ಹೊಸ ವರ್ಷವನ್ನ ಪ್ರವೇಶಿಸ್ತಾ ಇದ್ದಂತೆ ನಾವು ಯಾರನ್ನ ಮಾದರಿಗಳಾಗಿ ನೋಡುತ್ತೇವೆ ಎಂಬುದನ್ನ ನೋಡಿಕೊಳ್ಳುವ ಸಮಯ ಬಂದಿದೆ. ಧೈರ್ಯ ಮತ್ತು ಹೊಣೆಗಾರಿಕೆಗಿಂತ ತಮ್ಮ ವೃತ್ತಿ ಜೀವನ ಮತ್ತು ಸೌಕರ್ಯಕ್ಕೆ ಆದ್ಯತೆ ನೀಡುವವರನ್ನ ವೈಭವೀಕರಿಸುವುದನ್ನ ನಿಲ್ಲಿಸಬೇಕಿದೆ ಎಂದಿದ್ದಾರೆ. ನಮ್ಮ ರಾಷ್ಟ್ರ ಮತ್ತು ಸಮಾಜಕ್ಕೆ ನಿಜವಾಗಿಯೂ ಕೊಡುಗೆ ನೀಡುವವರನ್ನ, ಅಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಸೈನಿಕರು ಮತ್ತು ಹೆಚ್ಚಿನ ಒಳಿತಿಗಾಗಿ ತ್ಯಾಗ ಮಾಡುವ ವ್ಯಕ್ತಿಗಳನ್ನ ಗೌರವಿಸಬೇಕು ಮತ್ತು ಬೆಂಬಲಿಸಬೇಕು. ನಮ್ಮ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ಅರ್ಥಪೂರ್ಣವಾಗಿ ಬಳಸಬೇಕಾಗಿದೆ. ಮಗುವಿನ ಶಿಕ್ಷಣವನ್ನ ಬೆಂಬಲಿಸುವುದು, ಅಗತ್ಯವಿರುವ ಕುಟುಂಬವನ್ನ ಪೋಷಿಸುವುದು ಅಥವಾ ಹೆಣಗಾಡ್ತಾ ಇರುವ ಯಾರನ್ನಾದರೂ ಮೇಲಕ್ಕೆತ್ತುವುದು ಈಗಿನ ಅಗತ್ಯ ಅಂತ ಬ್ಯಾನರ್ಜಿ ಹೇಳಿದ್ದಾರೆ. 140 ಕೋಟಿ ಭಾರತೀಯರ ಶಕ್ತಿ ಅಪಾರವಾಗಿದೆ. ನಾವು ಐಕಾನ್ಗಳಾಗಿ ಇರುವವರಿಗಿಂತ ಸಮಗ್ರತೆ ಮತ್ತು ಹೊಣೆಗಾರಿಕೆಯನ್ನ ಬೇಡುವ ಸಮಯ ಇದು. ನ್ಯಾಯ, ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರದ ಯೋಗಕ್ಷೇಮಕ್ಕಾಗಿ ಎದ್ದು ನಿಲ್ಲುವವರನ್ನ ಗೌರವಿಸೋಣ ಎಂದಿದ್ದಾರೆ ಬ್ಯಾನರ್ಜಿ. ಮನಮೋಹನ್ ಸಿಂಗ್ ಅಂತ ಒಬ್ಬ ನಾಯಕನನ್ನ ಗೌರವದ ಒಂದು ಮಾತಿನೊಂದಿಗೆ ಕಳಿಸಿಕೊಡಲಾಗದ ವ್ಯಕ್ತಿಗಳು ಈ ಸೆಲೆಬ್ರಿಟಿಗಳು. ಇವರೆಲ್ಲ ಅವತ್ತು ಮನಮೋಹನ್ ಸಿಂಗ್ ಅವರನ್ನ ಟೀಕಿಸಿದರು. ಇವತ್ತು ಆರ್ಥಿಕತೆ ಎಲ್ಲಿಗೆ ಮುಟ್ಟಿದೆ ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಅವರು ಅದರ ಬಗ್ಗೆ ಟೀಕಿಸಲಾರರು. ಮನಮೋಹನ್ ಸಿಂಗ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರು ತಮಗೆ ಅಪಾಯ ಎಂದುಕೊಂಡಿರಬೇಕು ಇವರು. ಉದ್ದಕ್ಕೂ ತಮ್ಮ ಸ್ವಾರ್ಥವನ್ನೇ ನೋಡುವ ಇವರು ಎಂಥ ಐಕಾನ್ಗಳಾಗಲು ಸಾಧ್ಯ ಅಂತ ಕೇಳಬೇಕಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.